ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯೂಟ್ಯೂಬ್ ಚಾನಲ್. ನೀವೇನಾದರೂ ಮಿಟ್ರೋನ್ ಆ್ಯಪಲ್ಲಿ ಏನಾದರೂ ಅಕೌಂಟ್ನ ಕ್ರಿಯೇಟ್ ಮಾಡಿದರೆ ಹೇಗೆ ಡಿಲೀಟ್ ಮಾಡೋದು ಪರ್ಮನೆಂಟ್ಲಿ ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾಕೆ ಅಂತಂದರೆ ಇವಾಗ ಮಿಟ್ರೋನ್ ಅಪ್ಲಿಕೇಶನ್ ಏನು ಅಂತ ನಿಮ್ಗೆ ಗೊತ್ತಾಗಿದೆ. ಸೊ ನಿಮ್ಗೆ ಗೊತ್ತಾಗಿಲ್ಲ ಅಂತಂದರೆ ನಾನೊಂದು ವೀಡಿಯೋ ಹಾಕ್ತೀನಿ. ವೀಡಿಯೋ ಮುಗಿಬೇಕಾದ್ರೆ ಅಥವಾ ಈ ಕಾರ್ಡಲ್ಲಿ ಒಂದು ವೀಡಿಯೋ ಹಾಕಿರ್ತೀನಿ. ಆ ಒಂದು ವೀಡಿಯೋ ನೋಡಿ. ಆ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಮಿಟ್ರೋನ್ ಆ್ಯಪ್ ಒಂದು ಫೇಕ್ ಅಪ್ಲಿಕೇಶನ್. ಓಕೆ, ಸೊ ಇದನ್ನು ಭಾರತದ ಅಪ್ಲಿಕೇಶನ್ ಅಂತ ತುಂಬ ಪಬ್ಲಿಷ್ ಎಲ್ಲ ಮಾಡಿ ಏನೇನೋ ನ್ಯೂಸ್ ಎಲ್ಲ ಮಾಡಿ ಸೊ ತುಂಬ ಜನ ಡೌನ್ಲೋಡ್ ಮಾಡಿಕೊಂಡ್ರು. ಆದರೆ ಇದು ಭಾರತದ ಅಪ್ಲಿಕೇಶನ್ ಅಲ್ಲ. ಸೊ ಇದೊಂದು ಪಾಕಿಸ್ತಾನದ ಅಪ್ಲಿಕೇಶನ್ ಆಗಿರುತ್ತೆ. ಓಕೆ, ಈ ಒಂದು ಅಪ್ಲಿಕೇಶನ್ ಇವಾಗ ಎಲ್ಲರೂ ಕೂಡ ಯೂಸ್ ಮಾಡ್ತಿದ್ದಾರೆ, ಇಂಡಿಯಾ ಅಪ್ಲಿಕೇಶನ್ ಅಂತ. ಬಟ್ ಇದರಿಂದ ತುಂಬ ಡೇಟಾಸ್ಗಳು ಲೀಕ್ ಆಗುವಂಥ ಚಾನ್ಸ್ಗಳು ತುಂಬ ಜಾಸ್ತಿ ಇದೆ. ಸೊ ಅದರಿಂದ ಇವಾಗ ಎಲ್ಲರೂ ಕೂಡ ಮಿಟ್ರೋನ್ ಆ್ಯಪ್ನೇ ಡಿಲೀಟ್ ಮಾಡ್ತಿದ್ದಾರೆ. ಸೊ ಮಿಟ್ರೋನ್ ಆ್ಯಪ್ನ ಡಿಲೀಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಅಕೌಂಟ್ನ ಕ್ರಿಯೇಟ್ ಮಾಡಿದರೆ ಫಸ್ಟು ಅಕೌಂಟ್ನ ಡಿಲೀಟ್ ಮಾಡಿ ಆಮೇಲೆ ನೀವು ಮಿಟ್ರೋನ್ ಆ್ಯಪ್ನ ಡಿಲೀಟ್ ಮಾಡಬೇಕು. ನೀವು ಅಕೌಂಟ್ನ ಡಿಲೀಟ್ ಮಾಡಿಲ್ಲ ಅಂತಂದರೆ ನಿಮ್ಮ ಅಕೌಂಟ್ ಲಿಂಕ್ ಆಗಿರುತ್ತೆ. ಓಕೆ, ಸೊ ಅದಕ್ಕೋಸ್ಕರ ಹೇಗೆ ಡಿಲೀಟ್ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ಒಂದು ಅಪ್ಲಿಕೇಶನ್ ಫ್ರಾಡು ಅಂತ ನನಗೇನು ಗೊತ್ತಾಯಿತು ಅಂತಂದರೆ ನ್ಯೂಸ್ 18 ಅವರು ಅಫಿಷಿಯಲಾಗಿ ಒಂದು ನ್ಯೂಸ್ ಕೊಟ್ಟಿದ್ದಾರೆ. ಸೊ ಅದರಿಂದ ಬೇಕಾದ್ರೆ ನಾನು ಇನ್ಸ್ಟಾಗ್ರಾಮಲ್ಲಿ ಸ್ಟೋರೀಸ್ ಎಲ್ಲ ಹಾಕಿದ್ದೀನಿ. ಓಕೆ, ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಸ್ಟೋರಿ ಹಾಕಿದ್ದೀನಿ, ಏನೇನು ನಡೆದಿದೆ ಅನ್ನೋದನ್ನೆಲ್ಲ ಆರ್ಟಿಕಲ್ ಎಲ್ಲ ಅಲ್ಲಿ ಪೋಸ್ಟ್ ಮಾಡಿದ್ದೀನಿ, ಅಲ್ಲೋಗಿ ನೋಡ್ಕೊಳ್ಳಿ. ಸೊ ಇವಾಗ ಹೆಂಗೆ ಡಿಲೀಟ್ ಮಾಡೋದು ಅಂತಂದರೆ ಫಸ್ಟು ನೀವೇನು ಮಾಡಬೇಕು ಅಂತಂದರೆ ಮಿಟ್ರೋನ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ನೀವು ಲಾಗಿನ್ ಆಗಿದ್ದರೆ ಸೊ ನಿಮ್ಮ ಒಂದು ಪ್ರೊಫೈಲ್ ಈ ಥರ ಬರುತ್ತೆ. ಓಕೆ, ಎಷ್ಟು ವಿಡಿಯೋ ಹಾಕಿದರೆ ಏನೋ ಎಲ್ಲ ತೋರಿಸುತ್ತೆ. ಸೊ ಫಸ್ಟು ನೀವೇನು ಮಾಡಬೇಕು ಅಂತಂದರೆ ಈ 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡಿ ಲಾಗೌಟ್ ಅಂತ ಆಪ್ಷನ್ ಇದೆ ನೋಡಿ. ಆ ಲಾಗೌಟ್ ಮೇಲೆ ನೀವು ಕ್ಲಿಕ್ ಮಾಡಿ. ಲಾಗೌಟ್ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಅದು ಲಾಗೌಟ್ ಆಗಿಬಿಡುತ್ತೆ. ಓಕೆ, ಒಂದು ನಿಮಿಷ, ನಾನಿನ್ನೂ ನೆಟ್ ಆನ್ ಮಾಡಿಲ್ಲ. ಓಕೆ, ಸೊ ಇವಾಗ ಲಾಗೌಟ್ ಆಗಿದೆ. ನೀವು ಇಲ್ಲಿ ನೋಡ್ಬೋದು. ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಗೂಗಲ್ ಅಂತ ಬರುತ್ತೆ. ನೀವು ಗೂಗಲ್ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ಆನ್ ಆಗೋಗುತ್ತೆ, ನಿಮ್ಮ ಅಕೌಂಟ್ ಡಿಲೀಟ್ ಆಗಿರಲ್ಲ. ಸೊ ಪರ್ಮನೆಂಟಾಗಿ ಡಿಲೀಟ್ ಮಾಡಬೇಕು ಅಂತಂದರೆ ಏನು ಮಾಡಬೇಕು ಅಂತಂದರೆ ಜಸ್ಟ್ ನೀವು ನಿಮ್ಮ ಒಂದು ಸೆಟ್ಟಿಂಗ್ಸ್ನ ಓಪನ್ ಮಾಡಬೇಕು. ನಿಮ್ಮ ಮೊಬೈಲಲ್ಲಿ ಸೆಟ್ಟಿಂಗ್ಸ್ನ ಓಪನ್ ಮಾಡಿ, ಇಲ್ಲಿ ಗೂಗಲ್ ಅಂತ ಸರ್ಚ್ ಮಾಡಿ, ಅಥವಾ ಗೂಗಲ್ ಅಂತ ಇರುತ್ತೆ, ಬೇಕಾದ್ರೆ ನೀವು ಅಲ್ಲೇ ಹೋಗಿ ಹುಡುಕಿ ತಗೋಬೋದು. ಅಥವಾ ಸರ್ಚ್ ಬಟನ್ ಇದ್ದರೆ ಗೂಗಲ್ ಅಂತ ಸರ್ಚ್ ಮಾಡಿ, ಫಸ್ಟ್ನೇದೇ ಬರುತ್ತೆ. ಗೂಗಲ್ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಒಂದು ಅಕೌಂಟ್ ಬರುತ್ತೆ. ಸೊ ಇಲ್ಲಿ ನಿಮಗೆ ತುಂಬ ಆಪ್ಷನ್ಸ್ಗಳಿರುತ್ತೆ. ಕೆಳಗಡೆ ಅಕೌಂಟ್ ಸರ್ವಿಸಸ್ ಅಂತ ಇರುತ್ತೆ. ಅಕೌಂಟ್ ಸರ್ವಿಸಸ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಅಕೌಂಟ್ ಸರ್ವಿಸಸ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಅಲ್ಲಿ ಆ್ಯಪ್ಸ್ ಕನೆಕ್ಟೆಡ್ ಅಂತ ಒಂದು ಆಪ್ಷನ್ ಇರುತ್ತೆ. ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ಇವಾಗ ನಿಮಗೆ ಬರುತ್ತೆ. ನೀವೇನಾದರೂ ಮಿಟ್ರೋನ್ನ ನೀವು ಜಿಮೇಲಿಂದ ನೀವು ಲಾಗಿನ್ ಆಗಿದ್ರೆ ಇಲ್ಲಿ ನಿಮ್ಗೆ ತೋರಿಸುತ್ತೆ. ಇವಾಗ ನನಗೆ ಇಲ್ಲಿ ತೋರಿಸ್ತಾ ಇದೆ, ನೀವು ನೋಡ್ಬೋದು ಮಿಟ್ರೋನ್ ಅಂತ. ಸೊ ಆ ಒಂದು ಮಿಟ್ರೋನ್ ಮೇಲೆ ಕ್ಲಿಕ್ ಮಾಡಿ, ಡಿಸ್ಕನೆಕ್ಟ್ ಅಂತ ಇದೆಯಲ್ಲ, ಆ ಡಿಸ್ಕನೆಕ್ಟ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಮುಗೀತು, ಮಿಟ್ರೋನ್ ಆ್ಯಪ್ ಅಕೌಂಟ್ ಡಿಲೀಟ್ ಆಯಿತು ಅಂತ ಅರ್ಥ. ಓಕೆ, ನೀವು ಹೊಸ್ದಾಗಿ ಕ್ರಿಯೇಟ್ ಮಾಡಬೇಕು ಅಂತಂದರೆ ಮತ್ತೆ ಅಲ್ಲೋಗಿ ಹೊಸ ಅಕೌಂಟ್ ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ಅದಾದಮೇಲೆ ನೀವೇನು ಮಾಡಬೇಕು ಅಂತಾರೆ, ಸೆಟ್ಟಿಂಗ್ಸ್ಗೆ ಬಂದು ಅಪ್ಲಿಕೇಶನ್ನ ಡಿಲೀಟ್ ಮಾಡ್ಕೋಬೋದು. ಆ್ಯಪ್ಸ್ ಅಂತ ಸರ್ಚ್ ಮಾಡಿ, ಅದರಲ್ಲಿ ಮಿಟ್ರೋನ್ ಅಂತ ಸರ್ಚ್ ಮಾಡಿದ್ರೆ ಮಿಟ್ರೋನ್ ಆ್ಯಪ್ ಬರುತ್ತೆ. ಸೊ ಇದರಲ್ಲಿ ನೀವು ಕ್ಲಿಯರ್ ಆಲ್ ಡೇಟಾ ಅಂತ ಕೊಟ್ಬಿಟ್ಟು ಅನ್ಇನ್ಸ್ಟಾಲ್ ಮಾಡಿ ಸೈಡ್ಗೆ ಹಾಕಿ. ಓಕೆ, ಸೊ ದಯವಿಟ್ಟು ಎಲ್ರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಮಿಟ್ರೋನ್ ಅಪ್ಲಿಕೇಶನ್ ಒಂದು ಫೇಕ್ ಅಪ್ಲಿಕೇಶನ್. ಇದು ನಮ್ಮ ಭಾರತ ದೇಶದಲ್ಲ ಅಪ್ಲಿಕೇಶನ್. ತುಂಬ ಜನ ಅಂದ್ಕೊಂಡಿದ್ದೀರಾ. ಸೊ ಎಲ್ಲರೂ ತುಂಬ ಜನ ನಮ್ಮ ಇಂಡಿಯನ್ಸ್ ಎಲ್ಲ ಹೋಗಿ ತುಂಬ ಸ್ಟಾರ್ನೆಲ್ಲ ಕೊಟ್ಟಿದ್ದಾರೆ, 4.8 ಸ್ಟಾರು. ಬಟ್ ಇವಾಗ ಅದರ ರಹಸ್ಯ ಹೊರಗಡೆ ಬಂದಿದೆ. ಇವಾಗ ಅದ್ರ ಕತೆ ಏನು ಅಂತ ಹೊರಗಡೆ ಬಂದಿದೆ. ಸೊ ಯಾರು ಕೂಡ ಯೂಸ್ ಮಾಡಿಬಿಡಿ. ನಾನು ಕೂಡ ಇವಾಗಲೇ ಡಿಲೀಟ್ ಮಾಡಿದ್ದೀನಿ. ನೀವು ಕೂಡ ಡಿಲೀಟ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಡೇಟಾಸ್ಗಳು ಸೇಫಾಗಿರಬೇಕು ಅಂತಂದರೆ ದಯವಿಟ್ಟು ಡಿಲೀಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡೋದಕ್ಕೆ. ವಿಡಿಯೋ ಸರ ದಯವಿಟ್ಟು ಒಂದು ಲೈಕ್ ಮಾಡಿ. ಈ ಒಂದು ವಿಡಿಯೋಗೆ 200 ಲೈಕ್ಸ್ ಮಾಡಲೇಬೇಕು. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬೈ. ಜೈ ಹಿಂದ್. ಒಂದೇ ಮಾತರಂ.